ಎಲ್ರಿಗೂ ನಮಸ್ಕಾರಗಳು. ಮತ್ತು ನಮ್ಮ ಕಿಂಬರ್ಲಿ ಮಾಲೀಕರಾದಂಥ ಶಿಲ್ಪಶ್ರೀ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಅವ್ರು ಒಳ್ಳೇದು ಮಾಡಲಿ. ಮತ್ತು ನಮ್ಮ ಮಂಜು ಸರ್ ಹೇಳಿದಾಗೆ ಇವರಿಬ್ಬರು ತುಂಬ ಟಫಾಗಿ ವರ್ಕ್ ಮಾಡ್ತಿದ್ದಾರೆ ಫೀಲ್ಡಲ್ಲಿ. ಕಾರಣ ಅಂತಂದರೆ ಒಂದು ನಮ್ಮ ಉದಯ್ ಸರ್ ಜೊತೆ ನಾವೆಲ್ಲ ಹೋದಾಗ ಒಂದು ಮಧ್ಯರಾತ್ರಿ ಒಂದು 11:30-12 ಗಂಟೆಗೆ ಒಬ್ಬರು ಫೋನ್ ಬಂತು. ಫ್ರಂಟಲ್ಲಿ ಒಂದು ಲ್ಯಾಂಡು ಅದು ಇವತ್ತು ನಿಮ್ಗೆ ಆಗೋದಿಲ್ಲ, ಬೇರೆ ಆಗ್ತಾ ಇದೆ, ಹಿಂಗಾಗಿದೆ ಅಂತಂದಾಗ ಸಾರು ಮಂಜು ಸರ್ ಮತ್ತು ಮೇಡಮ್ ಅವರು ಇಮಿಡಿಯೇಟ್ಲಿ ನಮ್ಮ ಉದಯ್ ಸರ್ಗೆ ಫೋನ್ ಹಾಕಿದ್ರೆ ಅಣ್ಣ ಹಿಂಗಾಗಿದೆ ಅಂತ. ಅವತ್ತು ನೈಟ್ 12:30 ನಾವು 1 ಗಂಟೆ ಬೆಂಗಳೂರು ಬಿಟ್ಟಾಗ ಅವತ್ತು ಹೋಗಿ ಚಿಕ್ಕಮಂಗ್ಳೂರಿಗೆ ಹೋಗಿ ಆ ಪಾರ್ಟಿ ಹತ್ರ ವ್ಯವಹಾರ ಮಾಡಿ ತುಂಬ ಆ ಮಳೆಯಲ್ಲಿ ಒಂದು ಸ್ಟಾರ್ಟಿಂಗ್ ಅದೇ ಫಸ್ಟ್ ವ್ಯವಹಾರ ಮಾಡಿದಾಗ ನಾವು ಸಹ ಉದಯ್ ಸರು ಅರ್ಧ ರಾತ್ರಿಲಿ ಎದ್ದು ಬಂದರು. ಮತ್ತು ಮೇಡಮ್ ಅವರದ್ದು ಪಾಪ ನಿದ್ದೆನೇ ಮಾಡಲಿಲ್ಲ. ಒಬ್ಬ ಗಂಡು ಮಗು ಥರ ದುಡಿತಾ ಇದ್ದಾರೆ ಅವರು ಈ ಫೀಲ್ಡಲ್ಲಿ. ಅದೊಂದು ಎಣ್ಣೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ, ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ. ಮತ್ತು ಬೆಂಗಳೂರಿಗೆ ಅದು ನಿಯರೇ ಇದೆ, ಚಿಕ್ಕನಾಯಕನಹಳ್ಳಿ ದೊಡ್ಡದೇನಲ್ಲ. ಈಗ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇವತ್ತು ಮಧ್ಯಾಹ್ನ ನಮ್ಮ ಬಂದಿದ್ರು, ಸಿಕ್ಕಿದ್ರು. 2 ಜಾಗನ ಏರ್ಪೋರ್ಟ್ಗೆ ಇದು ಮಾಡ್ತಾ ಇದ್ದಾರೆ. ಅದರಲ್ಲಿ ಫಸ್ಟ್ ಇರೋದು ತುಮಕೂರು ಜಿಲ್ಲೆ ಇದೆ. ನಮಗೆ ಅವರು ಮಾಹಿತಿ ಕೊಟ್ಟ ಪ್ರಕಾರ ಎಲ್ಲೂ ಸ್ಪ್ರೆಡ್ ಮಾಡ್ತಾ ಇಲ್ಲ. ಇನ್ನೊಂದು ಜಾಗ ಒಂದು ಹೇಳಿದ್ರೆ ಅದು ಸ್ವಲ್ಪ ಈ ನಿಯರ್ ಕಾವೇರಿ ಹತ್ರ ಇರೋ ದಿವಸ ಅದು ಸ್ವಲ್ಪ ಇನ್ನು ಮುಂದೆ ನೋಡ್ತಾ ಇದ್ದಾರೆ. ಇದು ಆಗೋ ಮೂಮೆಂಟಲ್ಲಿದೆ. ದಯಮಾಡಿ ಎಲ್ಲರೂ ಚಿಕ್ಕನಾಯಕನಹಳ್ಳಿ ನಿಯರ್ ಬೆಂಗಳೂರು ಅವ್ರಿಗೆ ಹತ್ರ ಇರೋ ದಿವಸದಿಂದ ತಾವೆಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿ. ಅದೇನು ದೊಡ್ಡ ಅಮೌಂಟ್ ಏನಲ್ಲ. 5.5-6 ಗುಂಟೆ ಜಾಗ ಇವತ್ತು ಬೆಂಗಳೂರು ಸುತ್ತಮುತ್ತ ಸಿಗೋದಿಲ್ಲ. ಮತ್ತು ಬೆಂಗಳೂರು ಇವತ್ತು ಈ ಮಟ್ಟಕ್ಕೆ ಬೆಳೀತಿದೆ ಅಂತಲೂ ಯಾರು ಅಂದ್ಕೊಂಡಿರಲಿಲ್ಲ. ಅವತ್ತೆಲ್ಲ ಇಲ್ಲೆಲ್ಲ ಒಂದು 5-10 ವರ್ಷದಿಂದನೇ ಇಲ್ಲೇ 2,000, 1,500 ಸೈಟ್ ಸಿಗ್ತಾಯಿತ್ತು. ಇವತ್ತು ಕೋಟಿ ಆಗಿದೆ. ಇದೇ ಥರ ಚಿಕ್ಕನಾಯಕನಹಳ್ಳಿ ತಾವಿರೋ HM ಗೋಲು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ತಾವೆಲ್ಲರೂ ಕೈ ಜೋಡಿಸಿ ಇವ್ರ ಶ್ರಮಕ್ಕೆ ಒಂದು ಫಲ ಸಿಗಲಿ ಅಂತ ತಾಯಿ ಚಾಮುಂಡೇಶ್ವರಿ ನಾವು ಕೇಳ್ಕೊತಾ ಇದ್ದೀವಿ.